ನಮಸ್ಕಾರ. ನಾವಿವತ್ತು JP ನಗರ ಸಿದ್ದೇಶ್ವರ ಥಿಯೇಟ್ರಲ್ಲಿ ಇದ್ವಿ. ಇವತ್ತು ಕಾಟೇರ ಹಬ್ಬನೇ ಮಾಡ್ತಿದ್ದಾರೆ ಇಲ್ಲಿಂಥವ್ರು ಅಭಿಮಾನಿಗಳು. ಯಾವ ರೀತಿ ಹಬ್ಬ ಮಾಡ್ತಿದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ, ಬನ್ನಿ. ಸರ್, ಇವತ್ತು ಹಬ್ಬನೇ ಮಾಡ್ತಿದ್ರೆ ಥಿಯೇಟ್ರಲ್ಲಿ, ಯಾವ ರೀತಿ ಹಬ್ಬ ಮಾಡ್ತಿದ್ರೆ ಏನೇನು ಅಂತ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ ಸರ್. ಸರ್ ಇವ್ರು ಮಾತಾಡ್ತಾರೆ, ನೀವು ಮಾತಾಡೋದು ಸರ್. ನೀವೇ ನೋಡ್ತಾ ಇದ್ದೀರಲ್ವಾ, ನಮ್ಮ ದೇವ್ರ ಭಕ್ತರು. ನಾವು ದೇವ್ರ ಥರ ನೋಡ್ತೀವಿ. ಬಾಸ್ ಅಂತಾರೆ, ನಾವು ಬಾಸ್ ಅಂತೀವಿ. ಒಂದು ಟೈಮಲ್ಲಿ ನಾವು ದೇವ್ರ ಥರ ನೋಡ್ತೀವಿ ಅಪ್ಪನ. ನಮ್ಮ ದರ್ಶನ್ ಬಾಸು ನಮ್ಮ ದೇವ್ರ ಸಮಾನ. ಈಗಿನ ಕಾಲದಲ್ಲಿ ಮೋಸ ಮಾಡೋರು ಜನ ಸಿಕ್ಕಾಬಿಟ್ಟಿದ್ದಾರೆ. ಮೋಸ ದರೋಡೆ ಮಾತು ಬಿಟ್ಟರೆ ಸುಳ್ಳು, ಬರೀ ಸುಳ್ಳು ಹೇಳ್ತಾರೆ. ಇಂಥ ವಿಷಯದಲ್ಲಿ ಈ ಅಪ್ಪನ ನಾವು ದೇವ್ರ ಥರ ನೋಡೋದು. ಯಾಕೆಂದರೆ ಅವ್ರು ಹೇಳೋ ಮಾತುಗಳು ಅವ್ರು ಸಿಕ್ಕಾಬಿಟ್ರೆ ತುಂಬ ಇಷ್ಟ ಆಗುತ್ತೆ. ಅವ್ರ ಮಾತುಗಳು ನಮಗೆ ವೇದವಾಕ್ಯ, ತುಂಬ ಇಷ್ಟಪಡ್ತೀವಿ ಸರ್. ನಮ್ಮ ತಾಯಿ ಥರ, ನಮ್ಮ ತಾಯಿ ಹೆಂಗೆ ದರ್ಶನ್ ಬಾಸ್ ಅದೇ ಥರ ನಮ್ಮ ತಾಯಿ ಥರ ನಮ್ಮ ತಾಯಿಗೆ ಹೋಲಿಸ್ತೀನಿ ನಮ್ಮ ಬಾಸ್ನ. 3 ದಿನ ಆಯಿತು ಡ್ಯೂಟಿ ಮಾಡೋಕ್ಕೆ ನಮಗೆ ಮನಸ್ಸೇ ಬರ್ತಲ್ಲ. ಯಾಕೆ ಹೇಳಿ, ಎಷ್ಟು ಬೇಗ ನಾವು ಮೂವಿ ನೋಡ್ತೀನಿ, ನಮ್ಮ ದೇವ್ರ ದರ್ಶನ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಯಾವ ಶೋ ಟಿಕೆಟ್ ಬುಕ್ ಸರ್? ಮಿಡ್ ನೈಟ್ 12 ಗಂಟೆ ಸರ್. ನಮ್ಮ ದೇವ್ರ ದರ್ಶನ ಮಿಡ್ ನೈಟೇ ನೋಡಬೇಕು. ನಮ್ಮ ದೇವ್ರು ನೋಡಬೇಕು ಅಂತ ತುಂಬ್ಕೋಬೇಕು. ನನಗೆ ಖುಷಿ ಆಗಬೇಕು ಅಂತೇಳಿ ನಾನು ಮಿಡ್ ನೈಟ್ 800 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀನಿ ಬ್ಲ್ಯಾಕಲ್ಲಿ. ಅಂದರೆ 1000 ರೂಪಾಯಿ ಟಿಕೆಟ್ ಸರ್? 1000 ಅಲ್ಲ ಸರ್, ಅದು 5000 ಟಿಕೆಟ್ ಅಲ್ಲಿ. ನಮ್ಮ ಬಾಸ್ಗೆ ಹೋಗಿ ಸರ್ 5,000 ಟಿಕೆಟ್ ಅಲ್ಲಿ ತಗೋತೀನಿ ಸರ್. ಹಾಂ, ಅಂದರೆ ಈ ಸೆಲೆಬ್ರೇಷನ್ ನೋಡಿ ನೀವೇ ನೋಡ್ತಾ ಇದ್ದೀರಾ ಸರ್ ಸೆಲೆಬ್ರೇಷನ್ನು. ನಮ್ಮ ಭಕ್ತಾದಿಗಳು ಹೆಂಗೆ ಬರ್ತಾ ಇದ್ದಾರೆ ನೋಡಿ ಸರ್. ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಇದು ಮೇನ್ ಥಿಯೇಟ್ರು ಅಂದರೆ ಇದೆ ಸಿದ್ದೇಶ್ವರ. ನಮ್ಮ ಅಧ್ಯಕ್ಷರು ನಮ್ಮ ಕುಮಾರಣ್ಣ ಅವರು, ಅವ್ರಿಗೆ ಕೋಟಿ ನಮ್ಮ ಮನೆಗಳು ಈ ಥರ ಅರೇಂಜ್ಮೆಂಟ್ ಮಾಡವ್ರೆ. ನಮಗೋಸ್ಕರ ಮಾಡಿದ್ದಾರೆ. ಅಭಿಮಾನಿಗಳಿಗೋಸ್ಕರ ಮಾಡಿರೋದು ನಮ್ಗೆ ತುಂಬ ಖುಷಿ ಆಗುತ್ತೆ. ಕುಮಾರಣ್ಣಗೆ 100 ವರ್ಷ ಚೆನ್ನಾಗಿರಲಿ, ನಮ್ಮ ಬಾಸು 100 ವರ್ಷ ಚೆನ್ನಾಗಿರಲಿ. ನಮ್ಮಂಥ ಭಕ್ತಾದಿಗಳು ಇನ್ನೂ ಹೆಚ್ಚಾಗಲಿ, ಇನ್ನೂ ಕೋಟಿ ಜನ ಉತ್ಪತ್ತಿ ಆಗಬೇಕು ಅವ್ರಿಗೆ. ಅಂದರೆ ಇದು ಹಬ್ಬ ರೀತಿ ಆಚರಿಸ್ತಿದ್ದೀವಿ ಸರ್. ಹಬ್ಬ ಅನ್ನೋದು ಸರ್, ಹಬ್ಬ ಅಲ್ಲ ಸರ್. ಇದು ಊರಿಗೆಲ್ಲ 100 ಹಬ್ಬ 1000 ಹಬ್ಬ ಬರ್ಬೋದು. ನಮ್ಮಂಥ ಡಿ ಬಾಸ್ ಅಭಿಮಾನಿಗಳಿಗೆ ಇದು ಒಂದೇ ಹಬ್ಬ, ಕಾಟೇರ ಹಬ್ಬ. ಯಾವ ನಟರು ಕೂಡ ಈ ಥರದ ಆಚರಣೆ ಸರ್ ಯಾರ್ದು ಮಾಡಲ್ಲ ಸರ್. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಈ ಥರ ಕ್ರೇಜು ಹುಟ್ಟಕ್ಕೆ ಅಪ್ಪಂಗುಟಿ ಇರ್ಬೇಕು ಸರ್. ಅಪ್ಪಂಗುಟಿರೋ ಗಂಡಸು, ಆ ತಾಕತ್ತಿರೋ ಹೀರೋ ಅಂದರೆ ನಮ್ಮ ದರ್ಶನ್ ಬಾಸು. ನಮ್ಮ ದೇವರು ನಮ್ಮ ಮನೆ ದೇವರು ಅಂತ ಹೇಳ್ತೀನಿ. ನಮ್ಮ ಮನೆ ದೇವ್ರಿಗಿಂತ ಹೆಚ್ಚಾಗಿ ಈ ದೇವರು ನಮ್ಮ ಮನೆ ದೇವರು ನನಗೆ. ಥಿಯೇಟ್ರಲ್ಲಿ ಕಾಟೇರಮ್ಮನ ಕೂರಿಸ್ತಿದ್ರಲ್ಲ, ಹೌದು ಸರ್. ಏನು ಅಂತ ಕಾಟೇರಮ್ಮ ಕೂರಿಸ್ತಾರದು ಡಿ ಬಾಸ್ ಮನೆ ದೇವರು, ಕುಲದೇವರು ಅಂತ ನಮ್ಮ ಬಾಸ್ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಹೋಗಿ ಸರ್ ಅವರು ಭಕ್ತಾದಿಗಳು ಅದು ನಮ್ಮ ಮನೆ ದೇವರು ಅಂತ ತಿಳ್ಕೊಂಡು ಇದೊಂದು ಇಷ್ಟು ಕ್ರಿಯೇಟ್ ಆಗಬೇಕು. ಯಾರು ಕೂರಿಸಿಲ್ಲ ಇಲ್ಲಿ ತನಕ, ಈ ಥರ ಕೂರಿಸ್ತಾ ಇದ್ದಾರೆ. ನಮ್ಮ ಕುಮಾರಣ್ಣ ಆಗಿರ್ಬೋದು, ಅವ್ರ ಸಂಗಡಿಗರು ಎಲ್ಲ, ಅದು ಸ್ನೇಹಿತರು ಎಲ್ಲ ಸೇರಿ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ನಾನು ಥಿಯೇಟ್ರ್ ಫುಲ್ ನೋಡ್ತಾ ಬಂದೆ, ಅದ್ದೂರಿಯಾಗಿ ರೆಡಿ ಮಾಡಿ. ಹೌದು ಸರ್, ನೋಡಿ ಸರ್, ತುಂಬ ಸುತ್ತ ನೋಡಿ ಕಟೌಟ್ಗಳು ಯಾವ ರೀತಿ ನಮ್ಮ ದೇವರು ಯಾವ ರೀತಿ ನಿಂತಿದ್ದಾರೆ ನೋಡಿ. ಅಂದರೆ ಅದು ನೋಡೋಕೆ ತುಂಬ ಖುಷಿ ಆಗುತ್ತೆ ನಮಗೆ. ಅಂದರೆ ಇದು ಎಷ್ಟು ಅಭಿಮಾನಿ ಪ್ರೀತಿಯಿಂದ ಖರ್ಚು ಮಾಡಿದ್ರಿ? ಹೌದು ಸರ್. ಆಗಿರ್ಬೋದು ಅಂದರೆ ಸರ್ ಸುಮಾರು ಒಂದು ಖರ್ಚು ಒಂದು 10ರಿಂದ 15 ಲಕ್ಷ ಆಗಿದ್ದಂಥ ಅಂದಾಜು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೀರಿ ಇಷ್ಟ ಖರ್ಚು ಮಾಡ್ತಾ ಇದ್ದಾರೆ ಸರ್. ಅಂದರೆ ಇದನ್ನೆಲ್ಲ ಯಾರು ನಡೆಸೋರು? ಅದೇ ಎಲ್ಲ ಅಭಿಮಾನಿಗಳು ಸರ್. ಯಾರು 1 ರೂಪಾಯಿ ಕೊಡಲ್ಲ ಸರ್. ಅಭಿಮಾನದಿಂದ ನಮ್ಮ ದೇವ್ರಿಗೆ ಅಭಿಮಾನದಿಂದ ಮಾಡೋದು ನಾವು. ಯಾವನ ಹತ್ರ ಏನು 1 ರೂಪಾಯಿ ಕೈ ಚಾಚಲ್ಲ ಸರ್. ಓಕೆ, ನೀವೇನು ಹೇಳ್ತಾ ಇದ್ರಿ ಹೇಳಿ. ಡಿ ಬಾಸು ನಮ್ಮ ಎಲ್ಲ ಅಭಿಮಾನಿಗಳಿಗೆ ವರವಾಗಿ ಶ್ರೀ ಚಾಮುಂಡೇಶ್ವರಿ ತಾಯಿ ಕೊಟ್ಟಿರೋ ವರ. ಡಿ ಬಾಸ್ ಇರೋವರೆಗೂ ನಾವು ಯಾರು ಅಭಿಮಾನಿಗಳು ಎದುರಲ್ಲ. ಇಡೀ ದೇಶದಲ್ಲಿ ನಂಬರ್ 1 ಇರೋ ಡಿ ಬಾಸ್. ಅಲ್ಲ, ಅದ್ದೂರಿಯಾಗಿ ರೆಡಿ ಮಾಡಿದಿರಲ್ಲ. ಡಿ ಬಾಸ್ ಏನಾದರೂ ಬರ್ತಾರ ಥಿಯೇಟ್ರಿಗೆ? ಏನು ಡಿ ಬಾಸ್ ಬರ್ಬೇಕಂದ್ರೆ ಥಿಯೇಟ್ರ್ ಇರಲ್ಲ, ಅದಕ್ಕೋಸ್ಕರ ಡಿ ಬಾಸ್ ಬರಲ್ಲ. ಡಿ ಬಾಸ್ ಬಂದರೆ ಥಿಯೇಟ್ರ್ ಇರಲ್ಲ, ಅಭಿಮಾನಿಗಳು ತಡ್ಕೊಳ್ಳಲ್ಲ, ಅದಕ್ಕೋಸ್ಕರ ದರ್ಶನ್ ಬರಲ್ಲ. ಅಂದರೆ ಇಲ್ಲಿರೋರು ಎಲ್ಲ ಹೇಳ್ತಾರೆ ನಾವು ದರ್ಶನ್ ಸರ್ ಬರ್ತೀನಿ ಅಂದಿದ್ರೆ ಆ ಕಾರಣಕ್ಕೋಸ್ಕರ ಈ ರೀತಿ ರೆಡಿ ಮಾಡಿ. ಡಿ ಬಾಸ್ ಬಂದರೂ ಬಂದಂಗೆ, ಬರದಿದ್ರು ಬಂದಂಗೆ. ಸಿನಿಮಾ ರಿಲೀಸ್ ಆದರೆ ನಮ್ಗೆ ಡಿ ಬಾಸ್ ಬಂದಂಗೆ. ಡಿ ಬಾಸ್ ಅಂದರೆ ನಮ್ಮ ಮನೆ ದೇವರಿದ್ದಂಗೆ. ನೀವು ಎಷ್ಟು ಕಾಯ್ತಿದ್ರ ಸಿನಿಮಾ ನೋಡೋಕೆ? ಡಿ ಬಾಸ್ಗೆ ನವೆಂಬರ್ 29 ಅನೌನ್ಸ್ ಮಾಡಿ ಡಿಸೆಂಬರ್ 29 ಅವತ್ತಿಂದ ಇವತ್ತರೆಗೂ ಕಾಯ್ತಾ ಇದ್ದೀವಿ ಡಿ ಬಾಸ್ಗೋಸ್ಕರ. ಈ ಸೆಲೆಬ್ರೇಷನ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ನಾವು ಅಭಿಮಾನಿಗಳಾಗಿ ಮುಂದೆ ಇಡೀ ಇಂಡಸ್ಟ್ರಿಯಲ್ಲಿ ಸೃಷ್ಟಿಸೋಕ್ಕಾಗಲ್ಲ, ಸೃಷ್ಟಿಸೋರು ಯಾರೂ ಇಲ್ಲ. ಡಿ ಬಾಸ್ ಮುಂದೆ ಎಷ್ಟೇ ಚರಿತ್ರೆ ಬಂದರೂ ಡಿ ಬಾಸೇ ನಂಬರ್ 1. ದರ್ಶನ್ ಸರ್ ಸಿನಿಮಾ ಮಾತ್ರನೇ ಈ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಎಲ್ಲರ ಸಿನಿಮಾನು ಇದೇ ರೀತಿ? ಇಡೀ ಹಾಲಿವುಡ್ ಯಾವ ಭಾಷೆ ಹೋದರೂ ಕೂಡ ನಮ್ಮ ಇಂಡಿಯಾದಲ್ಲಿ ನಂಬರ್ 1 ನಮ್ಮ ಡಿ ಬಾಸೇ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಟ್ಟು ಯಾರೂ ಇಲ್ಲ. ಕಾಟೇರಕ್ಕೆ ಈ ರೀತಿನ ಅಥವಾ ಪ್ರತಿಯೊಂದು ಸಿನಿಮಾನು ಇದೆ? ಅವರು ಫಸ್ಟ್ ಫಿಲಮಿಂದ ಹಿಡಿದ್ಬಿಟ್ಟು ಇದು 56ವರೆಗೆ ಆದರೂ ಕೂಡ ಡಿ ಬಾಸೇ ನಂಬರ್ 1. ಯಾವ ಮೂವಿ ಬಂದರೂ ಕೂಡ ಅಷ್ಟೇ. ಅದೇ ಯಾವ ಮೂವಿ ಬಂದರೂ ಇದೇ ರೀತಿ ಸೆಲೆಬ್ರೇಷನ್ ಇರುತ್ತೆ. ಇನ್ನೂ 100 ವರ್ಷ ಆದರೂ ಕೂಡ ಅವ್ರ ಸೆಲೆಬ್ರೇಷನ್ ಇದೇ ಥರ ಇರುತ್ತೆ. ಅಂದಾಜು ಎಷ್ಟು ಕೋಟಿ? ಅಂದ್ರೆ 100 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ. 200 ಕೋಟಿ ಆಗುತ್ತೆ ಸರ್. ಕ್ರಾಂತಿನೇ 100 ಕೋಟಿ ಅಲ್ಲ, 220 ಕೋಟಿ ಮಾಡಿದೆ ಅಂತ ಹೇಳಿದ್ದಾರೆ. ಈ ಸಿನಿಮಾ ಅದಕ್ಕಿಂತ ಡಬಲ್ ಆಗುತ್ತೆ. ಅಭಿಮಾನಿಯಾಗಿ ಏನು ಹೇಳ್ತೀರಾ ಅಂತ ಡಿ ಬಾಸ್ ಅಭಿಮಾನಿ? ಡಿ ಬಾಸ್ ಇದೇ ಥರ ವರ್ಷಕ್ಕೆ 2 ಸಿನಿಮಾ ಕೊಟ್ಟರೆ ನಮಗೆ ಇನ್ನೇನು ಬೇಕಾಗಿಲ್ಲ. ಡಿ ಬಾಸ್ಗೋಸ್ಕರ ಕಾಯ್ತಾ ಇರ್ತೀವಿ ಯಾವಾಗಲೂ. ಅವ್ರು ಏನೇ ಮಾಡಿದ್ರು ಡಿ ಬಾಸ್ಗೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಈ ಪೈರಸಿ ಮಾಡೋರು ಅವ್ರಿಗೆ ಒಂದು ಏನಾದರೂ ಪೈರಸಿ ಮಾಡೋರಿಗೆ ಸಿಗಾಕೊಂಡ್ರೆ ಇಲ್ಲೇ ಕಟೌಟ್ಗೆ ನೇಣಾಕ್ತೀವಿ.
ಇದು ಗ್ಯಾರಂಟಿ. ಕಟ್ಔಟ್ಗೆ ನೇಣು ಹಾಕೋದು. ಪೈರಸಿ ಮಾಡಲಿ ಅವ್ರು ಏನೇ ಮಾಡಲಿ, ಸಿನಿಮಾ ಬಿಟ್ಟರು ಕೂಡ ಅಭಿಮಾನಿಗಳು ನೋಡೋದು ಥಿಯೇಟ್ರಲ್ಲೇ. ಅವ್ನು ಏನು ಮಾಡಿಬಿಟ್ರು ಕೂಡ ಡಿ ಬಾಸ್ ನೋಡೋದೇ ಥಿಯೇಟ್ರಲ್ಲಿ. ಅವ್ರದ್ದು ಇವ್ರದ್ದು ಪೈರಸಿ ಆಗಿದೆ ಅಂದ್ಬಿಟ್ಟು ಸಿನಿಮಾ ಫ್ಲಾಪ್ ಆಯಿತು ಅದೆಲ್ಲ ಇಲ್ಲ. ಡಿ ಬಾಸ್ ಯಾವತ್ತಿದ್ರು ಬ್ಲ್ಯಾಕ್ ಬಸ್ಟ್ರೆ. ಅಂದ್ರೆ ಇವತ್ತಿನ ತಯಾರಿ ಯಾವ ರೀತಿ ನಡೆಯುತ್ತೆ ಅಂತ? ಇವತ್ತಿನ ತಯಾರಿ ಹಬ್ಬದ ರೀತಿಯಲ್ಲಿ ತಯಾರಿ ಆಗ್ತಾಯಿದೆ. ಸಂಕ್ರಾಂತಿ ಹಬ್ಬ ಜನವರಿ 14ಕ್ಕಿದ್ರೆ ನಮಗೆ 24ಕ್ಕೆ ಸಂಕ್ರಾಂತಿ ಹಬ್ಬ. ಅಲ್ಲ, ಏನೆಲ್ಲ ಮಾಡ್ತೀರಂತ? ದೇವರು ಬರುತ್ತೆ ಅಂತ, ಆಮೇಲೆ ಪ್ಲಾನ್ ಏನಿದೆ ಅಂತ? ಇವಾಗ ಕಾಟೇರಮ್ಮನ ತರಿಸ್ತಾ ಇದ್ದಾರೆ. ಅಂದರೆ ಫಸ್ಟು ಚಾಮುಂಡೇಶ್ವರಿ ತಾಯಿ ಮಗ ಅಂತ ನಾವು ಅಭಿಮಾನಿಗಳು ಪ್ರೀತಿಸೋದು. ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರೋರು ಡಿ ಬಾಸ್ನ ಯಾರು ಟಚ್ ಮಾಡೋಕ್ಕಾಗಲ್ಲ. ಇಡೀ ಇಂಡಿಯಾನೇ ಬಂದರೂ ಕೂಡ ಯಾರು ಏನು ಮಾಡೋಕ್ಕಾಗಲ್ಲ. ಅಭಿಮಾನಿಗಳು ಯಾವತ್ತೂ ಪ್ರಾಣ ಕೊಡೋಕೆ ಸಿದ್ಧವಾಗಿರ್ತಾರೆ. ಇವಾಗ ಕಾಟೇರಮ್ಮನ ಆಶೀರ್ವಾದ ತಗೊಂಡು ಕಾಟೇರ ರಿಲೀಸ್ ಆಗ್ತಾ ಇದೆ. ಕಾಟೇರ 200 ದಿವಸ ಓಡುತ್ತೆ. ಪ್ರೀತಿಯಿಂದ ಏನಾದರೂ ಒಂದು ಡೈಲಾಗ್ ಹೇಳೋದಾದ್ರೆ ಹೇಳಿದಾರೆ ದರ್ಶನ್ ಸರ್. ಡಿ ಬಾಸ್ಗೋಸ್ಕರ ಎಂತೆಂಥವ್ರು ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಈ ಅಭಿಮಾನಿಗಳು ಇರೋವರೆಗೂ ಕೂಡ, ಈ ಅಭಿಮಾನಿಗಳು ಇರೋವರೆಗೂ ಡಿ ಬಾಸ್ನ ಯಾರು ಟಚ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.